ಸ್ನೇಹಿತರೆ, ಗಂಟೆಗೆ 12,000 ಕಿಲೋಮೀಟರ್ ವೇಗ, 1,500 ಕಿಲೋಮೀಟರ್ ದೂರದ ಶತ್ರುವನ್ನ ಸೀಳಿ ಸಿಡಿದು ಹಾಕುವ ತಾಕತ್ತು. ಇದು 2026ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾರತ ಜಗತ್ತಿಗೆ ತೋರಿಸಿದ, ಹೊರತೆಗೆದು ಹಿಂಗೆ ತೋರಿಸಿದ ನಮ್ಮ ಮಿಸೈಲ್, ನಮ್ಮ ಕ್ಷಿಪಣಿ, ನಮ್ಮ ಬ್ರಹ್ಮಾಸ್ತ್ರ. ಸಾಮಾನ್ಯವಾಗಿ ನಮ್ಮ ರಿಪಬ್ಲಿಕ್ ಡೇ ಪರೇಡ್ ಅಂದ್ರೆ ಟ್ಯಾಬ್ಲೋಗಳಿರ್ತವೆ, ಸಾಂಸ್ಕೃತಿಕ ನೃತ್ಯ ಇರುತ್ತೆ, ನಮ್ಮ ಶಸ್ತ್ರಾಸ್ತ್ರಗಳನ್ನ ಒಂದಷ್ಟು ತೋರಿಸೋದಿರುತ್ತೆ. ಆದರೆ ಈ ಬಾರಿ ಕರ್ತವ್ಯ ಪಥದಲ್ಲಿ DRDO ಒಂದು ವಾಹನವನ್ನು ನಿಲ್ಲಿಸಿತ್ತು. ಅದರ ಮೇಲಿದ್ದು ಬರೀ ಸಾಮಾನ್ಯ ಮಿಸೈಲ್ ಅಲ್ಲ, ಆರ್ಡಿನರಿ ಕ್ಷಿಪಣಿ ಅಲ್ಲ, ಅದು ಚೈನಾ ಮತ್ತು ಪಾಕಿಸ್ತಾನದ ನೌಕಾಪಡೆಗೆ ಕೊಟ್ಟಿರೋ ಎಚ್ಚರಿಕೆಯ ಗಂಟೆ. ಅದೇ ಲಾಂಗ್ ರೇಂಜ್ ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್. ಕೇವಲ 15 ನಿಮಿಷ ನೀವು ಒಂದು ಟೀ ಕುಡಿಯುವಷ್ಟರಲ್ಲಿ ಬಂಗಾಳ ಕೊಲ್ಲಿಗೆ ನುಗ್ಗಿರೋ ಶತ್ರುಗಳ 100 ಕೋಟಿ ರೂಪಾಯಿ ಬೆಲೆ ಬಾಳೋ ಯುದ್ಧ ನೌಕೆಗಳನ್ನು ಇದು ಜಲಸಮಾಧಿ ಮಾಡುತ್ತೆ. ಬಂಗಾಳ ಕೊಲ್ಲಿ ಆದರೂ ಅಷ್ಟೇ, ಅರಬ್ಬಿ ಸಮುದ್ರ ಆದರೂ ಅಷ್ಟೇ, ಹಿಂದೂ ಮಹಾಸಾಗರ ಆದರೂ ಅಷ್ಟೇ, ನಮ್ಮ ಸಮುದ್ರ ವ್ಯಾಪ್ತಿಯಲ್ಲಿ, ಭಾರತದ ಅಕ್ಕಪಕ್ಕದ, ಭಾರತದ ಪ್ರಭಾವ ಇರೋ ಸಮುದ್ರ ವ್ಯಾಪ್ತಿಯಲ್ಲಿ ಯಾರು ಇನ್ನು ಕೆಮ್ಮಕ್ಕಾಗಲ್ಲ. ಯಾಕೆ ಗೊತ್ತಾ? ಈ ವರದಿನ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ, ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸಮುದ್ರದ ರಾಕ್ಷಸ ಏನಿದು LRASBM? ಸ್ನೇಹಿತರೆ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಕ್ಯಾರಿಯರ್ ಕಿಲ್ಲರ್. ಸಮುದ್ರದಲ್ಲಿ ಬರೋ ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಹೊಡೆದುರುಳಿಸೋಕೆ ಅಂತಲೇ ರೆಡಿ ಮಾಡಲಾಗಿರೋ ಬ್ರಹ್ಮಾಸ್ತ್ರ. ನಾವೀಗ ಪರೇಡ್ ನಲ್ಲಿ ನೋಡಿದ್ವಲ್ಲ, ಇದು DRDO ಮತ್ತು ಭಾರತೀಯ ನೌಕಾಪಡೆಗೆ ಐತಿಹಾಸಿಕ ಕ್ಷಣ. ಇದರ ಸ್ಪೆಸಿಫಿಕೇಶನ್ಸ್ ಕೇಳಿದ್ರೆ ಎಂಥವರು ಹುಬ್ಬೇರಿಸ್ತಾರೆ. ನಂಬರ್ 1, ರೇಂಜ್. ಇದರ ರೇಂಜ್ ಬರೋಬ್ಬರಿ 1,500 ಕಿಲೋಮೀಟರ್ಗಿಂತ ಹೆಚ್ಚು. ಅಂದರೆ ನಾವು ಚೆನ್ನೈ ಅಥವಾ ವಿಶಾಖಪಟ್ಟಣಂ ತೀರದಲ್ಲಿ ನಿಂತು ಬಟನ್ ಒತ್ತಿದ್ರೆ ಬಂಗಾಳ ಕೊಲ್ಲಿಯ ಆ ಕಡೆ ತುದಿಯಲ್ಲಿರೋ ಶತ್ರು ಹಡಗನ್ನು ಇದು ಚೇಸ್ ಮಾಡಿ ಹೊಡೆಯುತ್ತೆ. ನಂಬರ್ 2, ವೇಗ. ಇದು ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸುತ್ತೆ. ಅಂದಾಜು ಮ್ಯಾಕ್ 10 ಅಂದರೆ ಶಬ್ದದ ವೇಗಕ್ಕಿಂತ ಸುಮಾರು 10-12 ಪಟ್ಟು ಹೆಚ್ಚು. ಗಂಟೆಗೆ ಲೆಕ್ಕ ಹಾಕೋದಾದರೆ ಸುಮಾರು 12,000 ಕಿಲೋಮೀಟರ್ ವೇಗ. ನಂಬರ್ 3, ವಾರ್ ಹೆಡ್. ಇದು ಸುಮ್ಮನೆ ಹೋಗಿ ಹಿಂಗೆ ಡಿಕ್ಕಿ ಹೊಡೆಯೋ ಮಿಸೈಲ್ ಅಲ್ಲ. ಇದರ ತುದಿಯಲ್ಲಿ ಭಾರೀ ಸ್ಫೋಟಕಗಳನ್ನು ಅಳವಡಿಸ್ಬೋದು. ಒಂದು ಸಲ ಇದು ಟಾರ್ಗೆಟ್ಗೆ ಹೋಗಿ ಹೊಡಿತು ಅಂದರೆ ಇಂಥ ದೊಡ್ಡ ಹಡಗ ಆದರೂ ಇದನ್ನು ಧ್ವಂಸ ಮಾಡಿ ಸಮುದ್ರದಲ್ಲಿ ಮುಳುಗಿಸೋದು ಗ್ಯಾರಂಟಿ. ಹಡಗನ್ನ, ಎಲ್ಲ ಕ್ಲಾಸ್ನ ಹಡಗುಗಳನ್ನು ಉರುಳಿಸೋ ತಾಕತ್ತು ಈ ಮಿಸೈಲ್ಗಿದೆ. ಆದರೆ ವೀಕ್ಷಕರೇ, ವೇಗ ಮತ್ತು ರೇಂಜ್ ಅಷ್ಟೇ ಅಲ್ಲ, ಇದರ ಅಸಲಿ ತಾಕತ್ತಿರೋದು ಬೇರೆ ಕಡೆ. ಅದೇ ಇದರ ಕಣ್ಣು ತಪ್ಪಿಸೋ ಕಲೆ, ರೆಡಾರ್ಗೆ ಕಾಣದ ಮಾಯಾವಿ. ಸಾಮಾನ್ಯವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೇಗಿರ್ತವೆ? ನಾವೊಂದು ಕಲ್ಲನ್ನು ಆಕಾಶಕ್ಕೆ ಎಸೆದ್ರೆ ಅದು ಮೇಲಕ್ಕೆ ಹೋಗಿ ಮತ್ತು ಯು ಆಕಾರದಲ್ಲಿ ಪ್ಯಾರಾಬೋಲಾ ರೀತಿಯಲ್ಲಿ ಮೇಲೆ ಹೋಗಿ ಕೆಳಗೆ ಬಂದು ಬೀಳುತ್ತಲ್ವಾ? ಇಂಥವನ್ನ ಶತ್ರುಗಳ ರೆಡಾರ್ಗಳು ಡಿಟೆಕ್ಟ್ ಮಾಡೋದು ಈಸಿ ಆಗುತ್ತೆ. ಹಾಗಂತ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಡೆಯೋದಷ್ಟು ಈಸಿ ಇಲ್ಲ, ಪತ್ತೆ ಮಾಡ್ಬೋದು, ತಡೆಯೋದು ತುಂಬ ಕಷ್ಟ. ಯಾಕಂದರೆ ಅಂಥ ಭಯಂಕರ ವೇಗದಲ್ಲಿ ನುಗ್ತಾವು ಮೇಲಿಂದ ಕೆಳಗೆ ಬೀಳಬೇಕಾದ್ರೆ. ಆದರೆ ಪತ್ತೆ ಹಚ್ಬೋದು. ಆದರೆ ನಮ್ಮ ಈ ಹೊಸ LRASM ಇದೆಯಲ್ಲ, ಇದು ಸ್ಮಾರ್ಟ್ ಆಗಿದೆ. ಇದು ಲಾಂಚ್ ಆದಮೇಲೆ ವಾತಾವರಣದ ಮೇಲ್ಪದರಕ್ಕೆ ಹೋಗುತ್ತೆ. ಆದರೆ ಟಾರ್ಗೆಟ್ ಹತ್ತಿರ ಬರ್ತಾ ಇದ್ದ ಹಾಗೆ ಇದು ದಿಢೀರಂತ ತನ್ನ ದಾರಿಯನ್ನು ಚೇಂಜ್ ಮಾಡುತ್ತೆ. ಮ್ಯಾನುವರಬಲ್. ಇದನ್ನು ಟೆಕ್ನಿಕಲಿ ಗ್ಲೈಡ್ ವೆಹಿಕಲ್ ಅಥವಾ ಕ್ವಾಸಿ ಬ್ಯಾಲಿಸ್ಟಿಕ್ ಟ್ರಾಜೆಕ್ಟರಿ ಅಂತ ಕರೀತಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇದು ಟರ್ಮಿನಲ್ ಸ್ಟೇಜ್, ಅಂದರೆ ಹಡಗಿಗೆ ಇನ್ನೇನು ಒಂದು ಹೊಡೆಯೋ ಕ್ಷಣದಲ್ಲಿ ಸಮುದ್ರದ ಮಟ್ಟಕ್ಕೆ, ಲೋ ಆಲ್ಟಿಟ್ಯೂಡ್ಗೆ ಇಳಿದು ಬಿಡುತ್ತೆ. ಭೂಮಿ ಗುಂಡಾಗಿರೋದ್ರಿಂದ ಹತ್ತಿರ ಬರೋ ತನಕ ಭೂಮಿಯ ಕರ್ವೇಚರ್ ಇದೆಯಲ್ಲ, ಅರ್ತ್ ಕರ್ವೇಚರ್, ಅದರಿಂದ ಆಚೆಗಿರೋ ವಸ್ತುಗಳು ರೆಡಾರ್ಗೆ ಕಾಣಿಸಲ್ಲ. ಯಾವಾಗ ಮಿಸೈಲ್ ರೆಡಾರ್ಗೆ ಕಾಣಿಸುತ್ತೋ ಅಷ್ಟರಲ್ಲಿ ಲೇಟ್ ಆಗಿ ಹೋಗಿರುತ್ತೆ, ರೆಸ್ಪಾಂಡ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಬಂದು ಡಮ್ ಅನಿಸಿ ಸಿಡಿಸಿ ಬಿಸಾಕಿರ್ತವೆ. ಡಿಫೆನ್ಸ್ ಸಿಸ್ಟಮ್ ಆನ್ ಮಾಡೋಕ್ಕೂ ಶತ್ರುಗಳಿಗೆ ಟೈಮ್ ಸಿಗಲ್ಲ. ಇದೇ ಈ ಮಿಸೈಲ್ನ ರಿಯಲ್ ಪವರ್. ಚೈನಾಗೆ ಚೆಕ್ಮೇಟ್. ಈಗ ನಾವು ನಮ್ಮ ಮ್ಯಾಪ್ ಹಿಡ್ಕೊಂಡು ಮಾತಾಡೋದಾದರೆ ಚೀನಾಗೆ ಯಾವಾಗಲಿರೋ ಒಂದೇ ಭಯ ಏನು ಗೊತ್ತಾ? ಮಲಕ್ಕಾ ಜಲಸಂಧಿ. ಚೈನಾದ ಬಹುತೇಕ ವ್ಯಾಪಾರ ಮತ್ತು ಪೆಟ್ರೋಲಿಯಂ ಬರೋದು ಈ ಸಣ್ಣ ದಾರಿಯಲ್ಲಿ. ನಿಮಗೆ ಮ್ಯಾಪ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಊಹೆ ಮಾಡಿ, ನಾವು ಈ ಹೊಸ ಮಿಸೈಲ್ ಸಿಸ್ಟಮನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಇಡ್ತೀವಿ ಅಂತ. ಅಲ್ಲಿಂದ 1,500 ಕಿಲೋಮೀಟರ್ ರೇಂಜ್ ಅಂದರೆ ಎಲ್ಲಿಗೆ ಬಂತು ಗೊತ್ತಾ? ನೇರವಾಗಿ ಮಲಕ್ಕಾ ಜಲಸಂಧಿಯ ಬಾಯಿಗೆ ಬಂದು ನಿಲ್ಲತ್ತೆ. ಅಂದರೆ ಚೀನಾ ವಿರುದ್ಧ ಭಾರತಕ್ಕೆ ಪ್ರಬಲವಾಗಿರೋ ಡಿಟರೆನ್ಸ್ ಸಿಕ್ತು. ಆ ಭಾಗದಲ್ಲಿ ಭಾರತ ಆಲ್ರೆಡಿ ಪ್ರಭಾವಿ, ಚೀನಾಗೆ ಟೆನ್ಷನ್ ಇದ್ದೇ ಇದೆ. ಈಗಂತೂ ಈ ಮಿಸೈಲ್ ಕೂಡ ಬಂದು ಸೇರಿರೋದ್ರಿಂದ ನಮ್ಮ ವಿರುದ್ಧ ಆಟ ಆಡೋಕೆ ಚೀನಾ 100 ಸಲ ಯೋಚನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಪಶ್ಚಿಮಕ್ಕೆ ಬನ್ನಿ. ಅರಬ್ಬಿ ಸಮುದ್ರ, ಪಾಕಿಸ್ತಾನದ ಗ್ವಾದರ್ ಪೋರ್ಟ್ ಆಗಿರಲಿ ಅಥವಾ ಕರಾಚಿ ಆಗಿರಲಿ, ಕರ್ನಾಟಕದ ಕರಾವಳಿಯಿಂದ ಅಥವಾ ಮುಂಬೈನಿಂದ ಲಾಂಚ್ ಮಾಡಿದ್ರೆ ಪಾಕಿಸ್ತಾನದ ನೌಕಾ ನೆಲೆಗಳನ್ನು ಧೂಳಿಪಟ ಮಾಡ್ಬೋದು. ಹಾಗೆ ಹಿಂದೂ ಮಹಾಸಾಗರದಲ್ಲಿರೋ ಅಮೆರಿಕದ ಪ್ರಮುಖ ನೆಲೆ ಡಿಯಾಗೋ ಗಾರ್ಷಿಯಾ, ಇದು ಕೂಡ ಈ ಮಿಸೈಲ್ನ ರೇಂಜ್ಗೆ ಬರುತ್ತೆ.
ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಇನ್ನು ಮುಂದೆ ದಾದಾಗಿರಿ ಮಾಡೋಕೆ ಯಾರೇ ಬಂದರೂ ಕೂಡ ಅವರ ಬಂದರಿಂದ ಹೊರಡ್ತಾ ಇದ್ದ ಹಾಗೆ ಅವರ ನೌಕೆಗಳನ್ನು ಹೊಡೆಯೋ ತಾಕತ್ತು ಈಗ ಭಾರತಕ್ಕೆ ಬಂದಿದೆ ಈ ಮಿಸೈಲ್ ಮೂಲಕ. ಬರೀ ಇದಷ್ಟೇ ಅಲ್ಲ, ಭಾರತದ ಬಳಿ ಇನ್ನೂ ಏನೇನಿದೆ. 2026ರ ಗಣರಾಜ್ಯೋತ್ಸವದಲ್ಲಿ ನಾವು ಈ ASM ನೋಡಿದ್ವಿ, ಆದರೆ ಪಿಕ್ಚರ್ ಇನ್ನೂ ಬಾಕಿ ಇದೆ. ಭಾರತ ಕೇವಲ ಒಂದು ಮಿಸೈಲ್ ನಂಬ್ಕೊಂಡು ಕೂತಿಲ್ಲ, ಇದು ಆಂಟಿ ಶಿಪ್ ಮಿಸೈಲ್ ಅಷ್ಟೇ. ಹಡಗುಗಳನ್ನು ಹೊಡೆಯಕ್ಕಂತಲೇ ಮಾಡಿರೋದು ಇದನ್ನು. ನಿಮ್ಗೆ ಗೊತ್ತಿರಲಿ, DRDO ಮತ್ತು ನಮ್ಮ ವಿಜ್ಞಾನಿಗಳು ಇನ್ನೂ ಹಲವು ಮಿಸೈಲ್ಗಳನ್ನು ರೆಡಿ ಮಾಡಿಟ್ಟಿದ್ದಾರೆ. ಕ್ವಿಕ್ ರೌಂಡ್ ಅಪ್ ಕೊಡ್ತೀವಿ ನೋಡಿ, ಇದೆಲ್ಲವೂ ಕೂಡ ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಷನ್. ನಮ್ಮ ರಕ್ಷಣಾ ವಲಯದವರು ಅವರೇ ಕೊಟ್ಟಿರೋ ಮಾಹಿತಿ. ಭಾರತ ಬರೀ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಮಾತ್ರ ಅಲ್ಲ, ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಕೂಡ ರೆಡಿ ಮಾಡ್ತಾ ಇದೆ. ಇದು ಭಯಾನಕ. ಇದು ಈ ಗ್ಲೈಡ್ ವೆಹಿಕಲ್ ಅಟ್ಲೀಸ್ಟ್ ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ಹೊಡೆಯೋಕ್ಕಿಂತ ಮುಂಚೆ ಕೆಳಗೆ ಬಂದು ಆಮೇಲೆ ಕೆಳಗಿಂದ ನುಗ್ಗೋದಲ್ವಾ. ಹೈಪರ್ಸಾನಿಕ್ ಅಂದರೆ ಹಾಗಲ್ಲ, ಲಾಂಚ್ ಆದಲ್ಲಿಂದ ಹೊಡೆಯೋ ತನಕನೂ ನೆಲಕ್ಕೆ ಹತ್ತಿರಕ್ಕೆ ಹೋಗುತ್ತೆ. ನೆಲ ಅಥವಾ ಸಿ ಸ್ಕಿಮ್ಮಿಂಗ್ ಅಂತಾರೆ, ಸಮುದ್ರದ ಅಲೆಗಳಿಗೆ ಹತ್ತಿರದಲ್ಲೇ ಹೋಗುತ್ತೆ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ, ಶತ್ರುಗಳಿಗೆ ಕ್ರೂಸ್ ಮಿಸೈಲ್ಗಳು ಹತ್ತಿರ ಬಂದು ಹೊಡೆಯೋ ತನಕ ಗೊತ್ತಾಗೋದಿಲ್ಲ. ಜಾಗತಿಕವಾಗಿ ಈಗ ಹೈಪರ್ಸಾನಿಕ್ ರೇಸ್ ನಡೀತಾ ಇದೆ. ನಮ್ಮ ಹತ್ರ ಕ್ರೂಸ್ ಮಿಸೈಲ್ ಯಾವುದಿತ್ತು, ಸೂಪರ್ಸಾನಿಕ್ ಇತ್ತು, ಬ್ರಹ್ಮೋಸ್. ಆದರೆ ಈಗ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬರ್ತಾ ಇದೆ. ಸೂಪರ್ಸಾನಿಕ್ ಸ್ಪೀಡ್ ಅಂತ ಹೇಳಿದ್ರೆ ಸ್ನೇಹಿತರೆ ಮ್ಯಾಕ್ 1 to ಮ್ಯಾಕ್ 5 ಅಷ್ಟೇ. ಶಬ್ದದ ವೇಗದ 1 ಪಟ್ಟು ಅಥವಾ ಮ್ಯಾಕ್ಸಿಮಮ್ 5 ಪಟ್ಟು ಅಷ್ಟು ಸ್ಪೀಡಲ್ಲಿ ಹೋಗ್ತವೆ. ಆದರೆ ಹೈಪರ್ಸಾನಿಕ್ ಅಂದರೆ ಶಬ್ದದ ವೇಗಕ್ಕಿಂತ ಮಿನಿಮಮ್ 5 ಪಟ್ಟಿಗಿಂತ ಜಾಸ್ತಿ ವೇಗದಲ್ಲಿ ನುಗ್ತವೆ. ಇಂತಹ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಮಾಡ್ಕೊಳ್ಳೋಕೆ ನಾವು ಹೊರಟಿದ್ದೀವಿ. ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಸ್ಕ್ರಾಮ್ ಜೆಟ್ ಇಂಜಿನ್. ಇದರಲ್ಲಿ 2 ಇಂಜಿನ್ ಬರ್ತವೆ, ಒಂದು ರ್ಯಾಮ್ ಜೆಟ್, ಇನ್ನೊಂದು ಸ್ಕ್ರಾಮ್ ಜೆಟ್. ಇವೆರಡಕ್ಕೂ ವ್ಯತ್ಯಾಸ ಏನು ಅಂದರೆ, ರ್ಯಾಮ್ ಜೆಟ್ ಇದು ಡಿಸೈನ್ ಮಾಡೋಕೆ ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಟೆಕ್ನಾಲಜಿ. ಆದರೆ DRDO ಈಗ ಇತಿಹಾಸ ಸೃಷ್ಟಿಸಿದೆ. ಜನವರಿ 9ನೇ ತಾರೀಕು ಈ ಫುಲ್ ಸ್ಕೇಲ್ ಸ್ಕ್ರಾಮ್ ಜೆಟ್ ಇಂಜಿನ್ ಅನ್ನ ಬರೋಬ್ಬರಿ 12 ನಿಮಿಷಗಳ ಕಾಲ ಗ್ರೌಂಡ್ ಟೆಸ್ಟ್ ಮಾಡಿದೆ ಭಾರತ. ಕಳೆದ ವರ್ಷ ಏಪ್ರಿಲ್ 25ನೇ ತಾರೀಕು ಇದನ್ನ 1000 ಸೆಕೆಂಡ್ ಟೆಸ್ಟ್ ಮಾಡಲಾಗಿತ್ತು. ಈಗ ಅದನ್ನು ಮೀರಿಸಿ 12 ನಿಮಿಷ ನಿರಂತರವಾಗಿ ತಡೆರಹಿತವಾಗಿ ಟೆಸ್ಟ್ ಮಾಡಿದ್ದಾರೆ. ಜಗತ್ತಿನ ರಿಯಾಕ್ಷನ್ ಏನು? ದಿಕ್ಕು ಬದಲಾಯಿಸುತ್ತಾ ಮಿಸೈಲ್. ಈ ಮಿಸೈಲ್ಗಳನ್ನು ನೋಡಿ ಚೀನಾ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಚೀನಾದಲ್ಲಿ ಈಗ ಆಲ್ರೆಡಿ DF-21D ಮತ್ತು DF-26 ಅನ್ನೋ ಇಂತಹದ್ದೇ ಮಿಸೈಲ್ ಇವೆ. ಇದಕ್ಕೆ ಪ್ರತ್ಯುತ್ತರ ಕೊಡೋಕೆ ನಮಗೆ ಸ್ವಲ್ಪ ಲೇಟ್ ಆಯಿತು. ಆದರೆ ಈಗ ನಮ್ಮ ಹತ್ರನೂ ಟೆಕ್ನಾಲಜಿ ಬಂದಿದೆ. ಸಮುದ್ರದಲ್ಲಿ ಪವರ್ ಬ್ಯಾಲೆನ್ಸ್ ಆಗಿದೆ. ಈಗ ಇಲ್ಲಿವರೆಗೂ ಚೀನಾ ಅನ್ಕೊಂಡಿತ್ತು ನಾವು ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ತಗೊಂಡು ಹೋಗಿ ಭಾರತವನ್ನು ಬೆದರಿಸಬಹುದು ಅಂತ. ಆದರೆ ಇವತ್ತು DRDO ಕೊಟ್ಟಿರೋ ಈ ಮಿಸೈಲ್ ಆ ಭ್ರಮೆಯನ್ನು ಒಡೆದು ಹಾಕಿದೆ. ನಮಗಂತೂ ಯಾರ ಮೇಲೂ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋ ಇಂಟ್ರೆಸ್ಟ್ ಏನಿಲ್ಲ. ನಾವು ಶಾಂತಿ ಪ್ರಿಯ ರಾಷ್ಟ್ರ. ಆದರೆ ನಮ್ಮ ಏರಿಯಾ ಆಫ್ ಇನ್ಫ್ಲೂಯೆನ್ಸ್ಗೆ ಬಂದು ನಮಗೆ ಬೆದರಿಕೆ ಹೊಡ್ತೀವಿ ಅಂತ ಯಾರಾದರೂ ಟ್ರೈ ಮಾಡೋಕ್ಕೆ ಬಂದರೆ ಸಮುದ್ರದ ಆಕ್ಸೆಸ್ಸೇ ನಾವು ಕೊಡೋದಿಲ್ಲ ಅವರಿಗೆ. ನಮ್ಮ ಸಮುದ್ರಕ್ಕೆ ಅವರು ಕಾಲಿಡೋಕ್ಕೂ ಕೂಡ ಆಗೋದಿಲ್ಲ, ತೇಲ್ಕೊಂಡು ಬರೋಕ್ಕೂ ಕೂಡ ಆಗೋದಿಲ್ಲ. ಹಂಗೂ ರಿಸ್ಕ್ ತಗೊಂಡು ಬಂದ್ರು ಅಂದರೆ ಅವರ 50,000 ಕೋಟಿ, ಲಕ್ಷ ಕೋಟಿ ಬೆಲೆ ಬಾಳೋ ದೈತ್ಯ ಹಡಗುಗಳನ್ನು ಕೇವಲ ಕೆಲವು ಕೋಟಿ ಬೆಲೆ ಬಾಳೋ ಈ ಮಿಸೈಲ್ಗಳು ಸಮುದ್ರದಲ್ಲಿ ಸಮಾಧಿ ಮಾಡ್ತವೆ. ಸೊ ಅವ್ರು ರಿಸ್ಕ್ ತಗೊಳ್ಳಲ್ಲ, ಅವರು ಬುದ್ಧಿವಂತರಿದ್ದಾರೆ. ಸೊ ಸ್ನೇಹಿತರೆ, ಕಾಲ ಬದಲಾಗ್ತಿದೆ. ಒಂದು ಕಾಲದಲ್ಲಿ ಮದ್ದು ಗುಂಡು ಬುಲೆಟ್ಗೂ ಕೂಡ ಬೇರೆಯವ್ರ ಹತ್ರ ಕೈ ಚಾಚ್ತಾ ಇದ್ವಿ. ಆದ್ರೀಗ ಜಗತ್ತಿನ ಮುಂದುವರಿದ ರಾಷ್ಟ್ರಗಳೇ ಬೆರಗಾಗೋ ಹೈಪರ್ಸಾನಿಕ್ ಮಿಸೈಲ್ ಟೆಕ್ನಾಲಜಿಯನ್ನು ನಮ್ಮ ವಿಜ್ಞಾನಿಗಳು ಡೆವಲಪ್ ಮಾಡಿದ್ದಾರೆ. ಇದು ಕೇವಲ ಯುದ್ಧಕ್ಕಾಗಿ ಮಾತ್ರ ಅಲ್ಲ, ಶಾಂತಿಗಾಗಿ. ಯಾಕಂದರೆ ಕೈಯಲ್ಲಿ ದೊಣ್ಣೆ ಇದ್ದರೆ ಶತ್ರು ಸ್ವಲ್ಪ ಹತ್ತಿರ ಬರೋಕೆ ಹಿಂದೇಟು ಪಡ್ತಾರೆ. ಭಾರತದ ಈ ಸಮುದ್ರದ ದೊಣ್ಣೆ ಈಗ ತಯಾರಾಗಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ನೆಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವಿಡಿಯೋಸ್, ಕರೆಂಟ್ ಪವರ್ ಎಲ್ಲವೂ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.